ಪ್ರಿಯಕರನೊಬ್ಬ ಪ್ರಿಯತಮೆಯ ಮನೆಯಲ್ಲೇ ಬೆಂಕಿಗೆ ಬಲಿಯಾದ ಘಟನೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ನಡೆದಿದೆ. ಹೌದು, ಗ್ರಾಮದ 27 ವರ್ಷದ ಗಗನ್ ಶಂಕರ್ ತೀವ್ರ ಸುಟ್ಟಗಾಯಗಳಿಂದ ದಾರುಣವಾಗಿ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದು, ನಿನ್ನೆ ಗಗನ್ ಶಂಕರ್ ತನ್ನ ಪ್ರಿಯತಮೆ ವೆನ್ನೆಲಾ ಬಿಬಿಜಾನ್ ಮನೆಗೆ ಹೋಗಿದ್ದನಂತೆ. ಈ ವೇಳೆ ಅಲ್ಲಿ ಆಕೆಯ ಎರಡನೇ ಗಂಡನೊಂದಿಗೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿತ್ತಂತೆ. ಈ ವೇಳೆ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರಂತೆ. ಇದರಿಂದ ತೀವ್ರ ಸುಟ್ಟಗಾಯಗಳಿಂದ ನರಳುತ್ತಿದ್ದ ಈತನನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ. ಆದರೆ ದುರದೃಷ್ಟವಶಾತ್ ಗಗನ್ ಶಂಕರ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಬಿಬಿಜಾನಿ ಎಂಬ ಮುಸ್ಲಿಂ ಯುವತಿ 7-8 ವರ್ಷಗಳ ಹಿಂದೆ ಹಿಂದೂ ವ್ಯಕ್ತಿ ದೇವೇಂದ್ರ ಬಾಬು ಜೊತೆಗೆ ಮದುವೆಯಾಗಿ ಹಿಂದೂ ಆಗಿ ಬದಲಾಗಿ ವೆನ್ನೆಲಾ ಹೆಸರು ಬದಲಾಯಿಸಿಕೊಂಡಿದ್ದಳಂತೆ. ಈ ಹಿಂದೆ ಮದುವೆಯಾಗಿದ್ದ ತನ್ನ ಪತಿಯನ್ನ ತೊರೆದಿದ್ದಳ. ಈ ಮೊದಲೇ ಆಕೆಯೊಂದಿಗೆ ಸಲಿಗೆ ಬೆಳೆಸಿಕೊಂಡಿದ್ದ ಗಗನ್ ಶಂಕರ್ ಆಕೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದನಂತೆ. ಈ ಮಧ್ಯ ಗಗನ್ ಶಂಕರ್ ಹಲವು ವರ್ಷಗಳ ಹಿಂದೆ ತನ್ನ ಸಂಬಂಧಿಕರ ಯುವತಿಯೊಂದಿಗೆ ಮದುವೆಯಾಗಿ ಒಂದು ಗಂಡು ಮಗು ಕೂಡ ಇದೆ. ಆದರೂ ವೆನ್ನೆಲಾ ಜೊತೆಗೆ ಅನೈತಿಕ ಸಂಬಂಧ ಮುಂದುವರೆಸಿದ್ದನಂತೆ. ಕಳೆದ 6 ತಿಂಗಳಿನಿಂದ ವೆನ್ನೆಲಾ ಜೊತೆ ಅಂತರ ಕಾಯ್ದುಕೊಂಡಿದ್ದ. ಇತ್ತೀಚೆಗೆ ಗಗನ್ ಶಂಕರ್ ತನ್ನ ಮನೆಗೆ ಹೊಸ ಸೋಫಾ ತಂದು ಹಾಕಿದ್ದನಂತೆ. ಈ ವಿಚಾರ ತಿಳಿದ ವೆನ್ನೆಲಾ ಸಿಡಿಮಿಡಿಗೊಂಡು ಗಗನ್ ಶಂಕರ್ನನ್ನ ತನ್ನ ಮನೆಗೆ ಕರೆಸಿದ್ದಾಳೆ. ಸೋಫಾ ವಿಚಾರದಲ್ಲಿ ಶುರುವಾದ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ವೆನ್ನೆಲಾ ಹಾಗೂ ಆಕೆಯ ಮತ್ತೊಬ್ಬ ಬಾಯ್ ಫ್ರೆಂಡ್ ದೇವೇಂದ್ರಪ್ಪ ಸೇರಿ ಗಗನ್ ಶಂಕರ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಮೃತರ ಕುಟುಂಬಸ್ಥರು ಇಬ್ಬರು ಆರೋಪಿಗಳ ವಿರುದ್ಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಘಟನೆ ಬಗ್ಗೆ ವೆನ್ನೆಲಾ ಪತಿ ದೇವೇಂದ್ರ ಬಾಬು ಹೇಳೋದೇ ಬೇರೆ. ನಾನು ವೆನ್ನೆಲಾ ಪ್ರೀತಿಸಿ ಮದುವೆಯಾಗಿದ್ದೇನೆ. ಗಗನ್ ಶಂಕರ್ ಅಣ್ಣ ಅತ್ತಿಗೆ ಅಂತ ನಮ್ಮ ಮನೆಗೆ ಬರ್ತಿದ್ದ. ಇವರಿಬ್ಬರ ಸಂಬಂಧದ ಬಗ್ಗೆ ಹಲವು ಸಾರಿ ನಾನು ಹೊಡೆದು ಬುದ್ಧಿವಾದ ಹೇಳಿದ್ದೆ. ಆದರೆ ಅಂದು ಸೋಮವಾರ ಏನಾಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಆತನೇ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಂಚಿಕೊಂಡಿದ್ದಾನೆ ಅಂತ ತಿಳಿಸಿದ್ದಾನೆ. ಗಗನ್ ಅಂತ ಅವನು ಬೆಂಕಿ ಹಚ್ಕೊಂಡು ಇದಾಗಿದ್ದಾನೆ ಅಂತ ನಿನಗೇನಿಗೆ ಗೊತ್ತಿಲ್ವೇನೋ ಅಂತ ನನಗೊಂದು ಫೋನ್ ಆಗ್ದ. ಏನೋ ನನಗೇನು ಗೊತ್ತಿಲ್ಲ, ನಿನ್ಗೆ ಯಾರಣ್ಣ ಹೇಳಿದಾರೆ ಇಂಥವ್ರು ಅಂದರು. ಆಯಿತು ಅಂತ ಅವ್ರ ಇನ್ನೊಬ್ರಿಗೆ ಫೋನ್ ಮಾಡಿದೆ. ಅವ್ರಣ್ಣ ಈ ಥರ ಆಗೈತೆ, ಅದು ನನಗೂ ಏನು ಗೊತ್ತಿಲ್ಲ ಸರಿಯಾಗಿ ಮಾಹಿತಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನಾನು ಮತ್ತೆ ನಮ್ಮಮ್ಮವ್ರಿಗೆ ಫೋನ್ ಮಾಡಿಬಿಟ್ಟು ಏನು ಮನೆಯಲ್ಲಿ ಕರೆನ್ಸಿ ಇಲ್ಲ ಅಂದ್ಬಿಟ್ಟು ನಮ್ಮಮ್ಮ ನಾವು ಹೋಗಮ್ಮ ಆ ಹುಡುಗಿಗೆ ಮೊನ್ನೆಲ್ಲ ಹೊಡೆದಿದ್ದೆ, ಏನಾಗೈತೆ ಏನೋ ಒಂದ್ಸಲಿ ನೋಡಿಬಿಟ್ಟು ಹೋಗಮ್ಮ ಅಂತ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟ ತಕ್ಷಣ ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲನೂ ಈ ಥರ ನಮ್ಮ ಮನೇಲಿ ಹಚ್ಕೊಂಡು ಹೋಗಿರೋದಂತೆ. ನಮ್ಮ ಮನೇಲಿ ಬಂದುಬಿಟ್ಟು ಪೆಟ್ರೋಲ್ ಕ್ಯಾನ್ ತೊಗೊಂಡು ಬಂದುಬಿಟ್ಟು ಅವನೇ ಸುರ್ಕೊಂಡು ನಮ್ಮ ಹೆಂಗಸರು ಇನ್ನೊಬ್ಬನ ಕರೆಯೋಕ್ಕೆ ಹೋಗಿದ ತಕ್ಷಣಕ್ಕೆ ಬೆಂಕಿ ಹಚ್ಕೊಂಡ್ಬಿಟ್ಟು ಅವನು ಕಾಂಪೌಂಡ್ ಜಂಪ್ ಮಾಡಿಬಿಟ್ಟು ಹೋಗಿದ್ದಾನೆ. ಅವನು ಹಚ್ಕೊಂಡು ಅಲ್ಲೇ ಇರಬೇಕಾಗಿದ್ರೆ ನಮ್ಮ ಮನೇಲೇ ಸಾಯ್ಬೇಕಾಗಿತ್ತು. ಇನ್ನೊಬ್ರು ಹಚ್ಚುವಾಗ ಅವನು ಹುಡುಗಿನ ಇದ್ಬಿಟ್ಟು ಇಬ್ಬರು ಸತ್ತೋಗಿದ್ರೆ ಯಾರು ಬೇಡ ಅಂತ ಇದ್ದಿದ್ರು. ಗಾಡಿಯೆಲ್ಲ ಕೆಲಸ ಮಾಡ್ತಾ ಇದ್ವಿ. ಒಬ್ಬ ತಮ್ಮನ ಥರನೇ ತಮ್ಮನೇನು ಸರ್, ಚೆನ್ನಾಗಿ ಚಿಕ್ಕ ವಯಸ್ಸಿಂದನೂ ಅವ್ನು ನನ್ನ ಜೊತೆಲ್ಲ ಕ್ಲೀನಾಗಿ ಕೆಲಸ ಮಾಡಿಕೊಂಡು ಎಲ್ಲ ಇದ್ದಿದ್ದು. ಅವ್ನು ಹೆಂಗೆ ಬದುಕಬೇಕಂತ ತೋರಿಸ್ಕೊಟ್ಟಿದ್ದು ನಾನು ಸರ್. ಬೇಕಾದರೆ ಟ್ರಾನ್ಸ್ಪೋರ್ಟಲ್ಲೆಲ್ಲ ಊರಲ್ಲಾದರೂ ಕೇಳಿ, ಅವ್ರಿಗೆ ಒಳಗಡೆ ಏನು ನಡೀತೈತೋ ಗೊತ್ತಿಲ್ಲ. ಇವಾಗ ಜೊತೆಯಲ್ಲಿ ನೀವೇ ಇರ್ತೀರ ಸರ್, ನೀವೇ ಬರ್ತೀರ ಅಂದ್ಬಿಟ್ಟು ನಾವು ಇದು ಇನ್ನೊಂದು ಅನ್ಕೊಳಕ್ಕಾಗುತ್ತಾ? ಸ್ನೇಹಿತರಂದ್ರೆ ಮನೇಲಿ ಹೋಗ್ತೀವಿ. ಈ ಸ್ವಲ್ಪ ದಿವಸ ಹಿಂದೆ ಒಂದು ಗಲಾಟೆ ಬಂದಿತ್ತು, ಆವಾಗಿಂದ ಅವನು ದೂರ ಇಕ್ಕಿದ್ದೆ. ಖಾಲಿ ಫೋನಲ್ಲಿ ಅಷ್ಟೇ, ಏನೋಣ ಅಂದರೆ ಏನೋಣ ಅಂತ ಅಷ್ಟೇ. ಘಟನೆ ಬಗ್ಗೆ ಆರೋಪಿ ವೆನ್ನೆಲಾ ಮಾತನಾಡಿ, ಗಗನ್ ಶಂಕರ್ ಏನೋ ದುರುದ್ದೇಶದಿಂದ ನನ್ನ ಮನೆಗೆ ಬಂದು ಬ್ಲೇಡ್ ಹಿಡಿದುಕೊಂಡು ನನ್ನನ್ನ ನೀನು ಮಾತಾಡಲೇಬೇಕು, ಇಲ್ಲವಾದರೆ ಸತ್ತು ಹೋಗುತ್ತೇನೆ, ನಿನ್ನ ಮತ್ತು ನಿನ್ನ ಮಕ್ಕಳನ್ನ ಸಾಯಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಆಗ ಅವನೊಂದಿಗೆ ನಾನು ಮಾತನಾಡಿದ್ದೆ. ಆಗ ಪೆಟ್ರೋಲ್ ಹಿಡಿದುಕೊಂಡು ಬಂದು ಮೈ ಮೇಲೆ ಸುರಿದುಕೊಂಡು ಕಾಂಪೌಂಡ್ ಒಳಗೆ ಬೆಂಕಿ ಹಚ್ಚಿಕೊಂಡಿದ್ದಾನೆ. ಆಗ ನನಗೆ ಭಯ ಆಗಿ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡೆ ಅಂತ ತಿಳಿಸಿದ್ದಾರೆ. ನನ್ನ ಹೆಸರು ವೆನ್ನೆಲಾ. ಅವಳ್ಗ 2 ವರ್ಷದಿಂದ ನನಗೆ ಪರಿಚಯ. ನಮ್ಮ ಯಜಮಾನ ಜೊತೆಯಲ್ಲಿ ಗಾಡಿಗೆ ಹೋಗ್ತಾ ಇದ್ದ ಅವನು. ನಮ್ಮ ಯಜಮಾನ ಜೊತೆಯಲ್ಲಿ ಅವನು ನಮ್ಮ ಮನೆ ಹತ್ರಕ್ಕೆ ಬರ್ತಾ ಇದ್ದ, ಊಟ ಮಾಡ್ತಾ ಇದ್ದ, ಫೋನಲ್ಲಿ ಮಾತಾಡ್ತಾ ಇದ್ದ, ನಾನು ಮಾತಾಡ್ತಾ ಇದ್ದೆ, ಅವನು ಮಾತಾಡ್ತಾ ಇದ್ದ. ಫ್ರೆಂಡ್ಶಿಪ್ ಆಗಿ ಅಣ್ಣ ಮೈದ ಅಂತ ಮಾತಾಡ್ತಾ ಇದ್ದ. ಮತ್ತೆ ಅವನ ಮನಸ್ಸಲ್ಲಿ ಏನು ಉದ್ದೇಶದಿಂದ ನನ್ನನ್ನು ನೀನು ಹಿಂಗೆ ಮಾತಾಡಲೇಬೇಕು, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ನಮ್ಮ ಯಜಮಾನ್ರು ಗಾಡಿ ಹೋಗುವಾಗ ಹೋಗಿದ್ರೋದು ನೋಡಿ ನಮ್ಮ ಮನೆ ಹತ್ರ ಬಂದು ಬ್ಲೇಡ್ ಇರಿಸ್ಕೊಂಡು ನೀನು ಮಾತಾಡಲೇಬೇಕು, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ, ನಿನ್ನನ್ನು ಸಾಯಿಸ್ಬಿಡ್ತೀನಿ, ಮಕ್ಕಳನ್ನ ಸಾಯಿಸ್ತೀನಿ ಅಂತ ಹೇಳಿದಾಗ ನಾನು ಮಾತಾಡಿದ್ದೀನಿ. ಈ ವಿಷಯ ಅವ್ರ ಮನೆಯವರಿಗೆ
ಗೊತ್ತಿರುವುದರಿಂದ ಅವ್ರ ಹೆಂಡತಿ ಗಂಡಸರಿಗೆ ಅವ್ರ ಕುಟುಂಬ ಸದಸ್ಯರಿಗೆ ತಿಳಿಯುವುದರಿಂದ ಅವರು ಎಲ್ಲ ನಮ್ಮ ಮನೆ ಹತ್ರಕ್ಕೆ ಗಲಾಟೆಗೆ ಬಂದಿರುತ್ತಾರೆ. ಆಗ ನಾನು ಹೇಳಿದೆ, ನಿಮ್ಮ ಹುಡುಗ ನಮ್ಮ ಮನೆ ಹತ್ರ ಬಂದು ಇಂಥ ಎಲ್ಲ ಮಾಡಿದ್ದಾನೆ, ಅದಕ್ಕೆ ನಾನು ಮಾತಾಡಿದ್ದೀನಿ ಅಂತ. ಸಾಯಲಿ ಸತ್ತೋಗ್ಲಿ, ನೀನು ಮಾತಾಡಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಗಲಾಟೆ ಆಗಿ 1 ವರ್ಷ ಆಗಿದೆ. ಆವತ್ತಿನಿಂದ ನಾನು ಫೋನು ಮಾತಾಡಿಲ್ಲ, ಅವರು ಬಂದಿಲ್ಲ, ಏನೂ ಇಲ್ಲ. ಮೊನ್ನೆ ಸೋಮವಾರ 8ನೇ ತಾರೀಕು 10:45 ಬೆಳಗ್ಗೆ ಹೊತ್ತು ನಮ್ಮ ಯಜಮಾನರು 7 ಗಂಟೆಗೆ ಗಾಡಿಗೆ ಹೋಗಿದ್ದಾರೆ. ನನ್ನ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗಿದ್ದ, ನನ್ನ ದೊಡ್ಡ ಹುಡುಗ ಹುಷಾರಿಲ್ದಿರ ನಮ್ಮೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವನು ಹೋಗಿದ್ದ. ಅವನು ಹೋಗಿ ನೋಡು, ಅವನು ಮನೆ ಒಳಗೆ ಬಂದ. ನಾನು ಮಲ್ಕೊಂಡು ಟಿವಿ ನೋಡ್ತಾ ಇದ್ದೆ. ಅವನು 1 ಲೀಟರ್ ಡೀಸೆಲ್ ಎತ್ಕೊಂಡು ನಮ್ಮ ಕಿಚನ್ ರೂಮಲ್ಲಿ ಇಟ್ಟ. ನಾನು ಆವಾಗ ಎದ್ದೇಳಿ, ನನ್ನ ಮಗ ಏನಕ್ಕೂ ಅಷ್ಟೊಂದೆಲ್ಲ ಗಲಾಟೆ ಆಗಿದೆಯಲ್ಲ, ಮತ್ತೆ ಏನಕ್ಕೆ ನೀನು ಬಂದಿರೋದು, ಹೊರಗಡೆ ಯಾಕೆ ನಡಿ ಹೊರಗೆ ನೀನು ಅಂತ ನಾನು ಹೇಳಿದೆ. ಇಲ್ಲ ನಾನು ಹೋಗಲ್ಲ, ನೀನು ಬರಲ್ಲ ಅಂತ ನನ್ನ ಕೈ ಹಿಡಿಸ್ಕೊಂಡು ಹೇಳ್ದ. ನಾನು ಕೈ ಉದಿಸ್ಕೊಂಡು ನಾನು ಬರಲ್ಲ ನಿನ್ನ ಜೊತೆಯಲ್ಲಿ, ನನಗೆ ನನ್ನ ಗಂಡ ನನ್ನ ಮಕ್ಕಳು ಬೇಕು, ನಾನು ಬರಲ್ಲ ಅಂತ ನಾನು ಹೇಳಿದೆ. ಇಲ್ಲ ನೀನು ಬರಲೇಬೇಕು, ಇಲ್ಲದಿದ್ದರೆ ನಾನು ಈ ಡೀಸೆಲ್ ಉಳಿಸ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ಅಂತ ಅವನು ಹೇಳಿದ್ದಾನೆ. ಯಾವಾಗಲೂ ನೀನು ನನಗೆ ಬ್ಲ್ಯಾಕ್ ಮೇಲು ಮಾಡ್ತಾನೆ ಇದೆಯಲ್ಲ, ಇರೋ ನಮ್ಮ ಮತ್ತೆ ಮನೆಯಲ್ಲಿದ್ದಾನೆ, ಕರ್ಕೊಂಡು ಬರ್ತೀನಿ ಅಂತ ನಾನು ನಮ್ಮ ಮನೆ ಬಾಗಿಲು ಹತ್ರಕ್ಕೆ ಬಂದು ಅಷ್ಟರಲ್ಲಿ ಅವನು ಡೀಸೆಲ್ ಅವನೇ ಒರೆಸಿಕೊಂಡು ಬೆಂಕಿ ಹಚ್ಕೊಂಡು ಕಾಂಪೌಂಡ್ ಒಳಗೆ ಬಂದ. ನನಗೆ ನೋಡಿ ಭಯ ಶುರುವಾಯಿತು. ನನ್ನನ್ನು ಎಲ್ಲಿ ನಿಲ್ಸ್ಕೊಂತಾನೋ ಅಂತ ನಾನು ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಮತ್ತೆ ನಾನು ಕಿಟಕಿಯಲ್ಲಿ ನೋಡಿದೆ. ಅವನು ಬಟ್ಟೆ ಬಿಟ್ಟು ನಮ್ಮ ಕಾಂಪೌಂಡಲ್ಲಿ ಆ ಪಕ್ಕದಲ್ಲಿ ಅವನು ಬಟ್ಟೆ ಹಾಕಿ ಹೊರಟೋದ. ನಾನು ನೋಡಿದ್ದು ಇಷ್ಟೇ, ಮತ್ತೆ ನನಗೇನೂ ಗೊತ್ತಿಲ್ಲ. ಒಟ್ನಲ್ಲಿ ಪತ್ನಿ, ಗಂಡ, ಮಕ್ಕಳು ಸುಂದರ ಸಂಸಾರಗಳಿದ್ದರೂ ವಿವಾಹಿತರ ಪ್ರೇಮ ಪ್ರಸಂಗ 2 ಸಂಸಾರಗಳಿಗೆ ಬೆಂಕಿ ಹಚ್ಚಿದ್ದು, ಒಬ್ಬಾಕೆ ವಿಧವೆಯಾದರೆ ಮತ್ತೊಬ್ಬಾಕೆ ಮಕ್ಕಳ ಸಮೇತ ನಾಪತ್ತೆಯಾಗಿದ್ದವಳು ಇಂದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾಳೆ. ಅಸಲಿಗೆ ಗಗನ್ ಶಂಕರ್ ಸಾವು ಕೊಲೆಯೋ ಆತ್ಮಹತ್ಯೆಯೋ ಪೊಲೀಸರ ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.